ಸಮಾಜದಲ್ಲಿ ಹರಡುತ್ತಾ ಇರುವ ಸುಳ್ಳು, ಅರ್ಧ ಸತ್ಯ ಹಾಗೂ ವಿಕೃತ ಇತಿಹಾಸದ ನಡುವೆ ಸತ್ಯಾನ್ವೇಷಣೆಯ ಅಗತ್ಯವನ್ನು ಒತ್ತಿ ಹೇಳುವ ಮೂಲ ನಿವಾಸಿ ಮುಕ್ತ ಭಾರತ ಒಂದು ವಿಕೃತ ವಿಚಾರಧಾರೆಯ ವಿಶ್ಲೇಷಣೆ. ಈ ಕೃತಿಯ ಬಿಡುಗಡೆ ಸಮಾರಂಭವು ಫೆಬ್ರವರಿ 15, 2026 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಪತ್ರಕರ್ತ ಹೆತ್ತೂರು ನಾಗರಾಜ್ ಹೇಳಿದರು. ಪತ್ರಕರ್ತ ಲೇಖಕ ಮಲ್ನಾಡ್ ಮೆಹಬೂಬ್ ಅವರ ಮೂಲ ನಿವಾಸಿ ಮುಕ್ತ ಭಾರತ ಕೃತಿ ಸಮಾಜದಲ್ಲಿ ಹೊರಬರುತ್ತಾ ಇರುವುದು ಅರ್ಧ ಸತ್ಯ, ವಿಕೃತ ಇತಿಹಾಸ ಹಾಗೂ ಅಪವಾದ ರಾಜಕಾರಣದ ಪರಿಣಾಮಗಳನ್ನು ವಿಶ್ಲೇಷಿಸುತ್ತದೆ ಎಂದು ಪತ್ರಕರ್ತ ಹೆತ್ತೂರು ನಾಗರಾಜ್ ಅವರು ಹೇಳಿದರು. ಈಗ ನಾವು ಮೂವರು ಕೂಡ ಇಲ್ಲಿ ಪತ್ರಕರ್ತರಿದ್ದೀವಿ. ಮೆಹಬೂಬ್ ಅವರು ಕೂಡ ಒಂದು ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ ಹಾಗೆ ನಮ್ಮ ಪತ್ರಿಕೆಯ ಅಂಗ ಕೂಡ ಆಗಿದ್ದಾರೆ. ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈಗಾಗಲೇ ಗೊತ್ತಿರಾಗಿ ಸುಮಾರು ಒಂದು 4-5 ಪುಸ್ತಕಗಳನ್ನು ಬರೆದಿರ್ತಕ್ಕಂತಹ ನಮ್ಮ ಮೆಹಬೂಬ್ ಅವರು ಇದೀಗ ಅವರ 6ನೇ ಪುಸ್ತಕ ಮೂಲ ನಿವಾಸಿ ಮುಕ್ತ ಭಾರತ ಅಂತ ಹೇಳಿ ಈ ಪುಸ್ತಕನ ನಾವು ಹೊರತರ್ತಾ ಇದ್ದೀವಿ. ಹಾಗಾಗಿ ಈ ಪತ್ರಿಕಾಗೋಷ್ಠಿನ ಮಾಡ್ತಾ ಇದ್ದೀವಿ. ಈಗಾಗಲೇ ಅದು ನಿಮ್ಗೆ ಗೊತ್ತಿರೋ ಹಾಗೆ ಏನು ಸಮಾಜದಲ್ಲಿ ನಡೀತಾ ಇರ್ತಕ್ಕಂತಹ ದ್ವೇಷ ಮತ್ತು ಪರಸ್ಪರ ವಾಗ್ವಾದ ಈ ಥರದ್ದೆಲ್ಲ ಒಂದಷ್ಟು ಆರ್ಟಿಕಲ್ಸ್ ಬೇರೆ ಬೇರೆ ಎಲ್ಲವನ್ನು ಕೂಡ ಮಾಡಿ ಸತ್ಯ ಮಿಥ್ಯ ಇದ್ರ ಬಗ್ಗೆ ಒಂದಷ್ಟು ರಚನಾತ್ಮಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಬರೆದಿರ್ತಕ್ಕಂಥ ಒಂದು ಅಪರೂಪದ ಕೃತಿನ ಇದೇ 15ನೇ ತಾರೀಕು ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಭಾಳ ಅದ್ಭುತವಾದ ಒಂದು ಕೃತಿ. ಈಗಿನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಲೇಖನಗಳನ್ನು ಇದರಲ್ಲಿ ಹಾಕಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅವತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿಮ್ಗೆ ಗೊತ್ತಿರ್ಬೋದು ನಜ್ಮಾ ನಜೀರು, ಸಾಮಾಜಿಕ ಹೋರಾಟಗಾರ್ತಿ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಮೊಹಮ್ಮದ್ ಅಜರುದ್ದೀನ್ ಈ ಪುಸ್ತಕನ ಪ್ರಕಟಣೆ ಮಾಡಿರೋಂಥವ್ರು. ಹಾಗೆ ಹಾಸನದ ನಮ್ಮ CA2ವಿನ ಧರ್ಮೇಶ್, ಹಾಗೆ ಇನ್ನೂ ಹಲವು ಪ್ರಮುಖರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಹಾಗೆ ಇದರ ಪುಸ್ತಕದ ಬಗ್ಗೆ ಪ್ರಮುಖವಾಗಿ ನಮ್ಮ ಇವರು ಪ್ರೊಫೆಸರ್ ರೋಹಿತ್ ಅಗಸರವಳ್ಳಿ ಅವರು ಈ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಹಾಗೆ ಇದಕ್ಕೆ ನಮ್ಮ ಜೊತೆಗೆ ಹಾಸನದ ಜನಪರ ಸಂಘಟನೆಗಳ ಒಕ್ಕೂಟ, ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆ, ಕಾರ್ಮಿಕ ಸಂಘಟನೆಗಳು ಹೀಗೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾಳ ತುಂಬ ಅಪರೂಪವಾದ ಕೃತಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂವಾದ ಕೂಡ ಅವತ್ತು ನಡೀತದೆ. ಇತಿಹಾಸದ ಘಟನೆಗಳನ್ನು ಇಂದಿನ ಸಂದರ್ಭಗಳಲ್ಲಿ ಒಂದು ಸಮುದಾಯದ ಮೇಲೆ ಹೊರೆ ಹಾಕುವುದು ತಪ್ಪು ಎಂದು ತಿಳಿಸಿ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಉದ್ದೇಶದಿಂದ ಈ ಕೃತಿಯನ್ನು ರಚಿಸಲಾಗಿದೆ ಎಂದು ಮಲ್ನಾಡ್ ಮೆಹಬೂಬ್ ಅವರು ಹೇಳಿದರು. ಹೇಗಿದೆ ಅಂತ ಹೇಳಿದ್ರೆ, ಯಾವುದೋ ನಡೆದಿರುವಂಥ ಇತಿಹಾಸನ ಇವತ್ತು ಗತಕಾಲದಲ್ಲಿ ವಿಮರ್ಶೆ ಮಾಡೋದು. ಇತಿಹಾಸದಲ್ಲಿ ಈ ಥರ ಆಗಿತ್ತು, ಈ ಥರ ಆಗಬಾರ್ದಿತ್ತು, ಹೀಗಾಗಬೇಕಾಗಿತ್ತು ಅಂತ ಮಾಡ್ತಾರೆ. ಅದು ಒಂದು ದೊಡ್ಡ ಅಪರಾಧ. ಯಾಕೆಂತಂದರೆ ಆಗಿನ ಸಂದರ್ಭದಲ್ಲಿ ಆ ವ್ಯಕ್ತಿ ಅಥವಾ ಆ ಸಂದರ್ಭ ಏನು ಮಾಡಿರುತ್ತೋ ಅದು ಮಾಡಿರ್ತಾರೆ. ಅದನ್ನು ನಾವು ಈಗ ತೊಗೊಬಂದು ಈ ಥರ ಆಗಬೇಕಾಗಿತ್ತು, ಈ ಥರ ಮಾಡುವಂಥ ಇದೆಲ್ಲ ವಿಮರ್ಶೆ ಮಾಡೋದು, ಅದನ್ನು ಏನು ಮಾಡೋದು, ಮತ್ತು ಅದಾದ ನಂತರ ಒಂದು ಸಮುದಾಯದ ಮೇಲೆ ಅದನ್ನು ಹೇರೋದು. ಈ ಸಮುದಾಯ ಇದಕ್ಕೆ ಕಾರಣ ಅಂತ ಕೂಡ ಇರೋದು. ಇದರಿಂದ ಏನಾಗುತ್ತೆ ಅಂತಂದರೆ ಸಮಾಜದಲ್ಲಿ ತಪ್ಪು ಕಲ್ಪನೆಗಳು ತುಂಬಾ ಬರ್ತದೆ. ತಪ್ಪು ಕಲ್ಪನೆಗಳು ಎಷ್ಟು ಬರ್ತವೆ ಅಂತ ಹೇಳಿದ್ರೆ, ಒಂದು ಸಮಾಜದ ಮೇಲೆ ಏನು ತಪ್ಪು ಬರೆಸಲಾಗ್ತಾ ಇದೆ, ನೋಡ್ತಾ ಇದೆ, ಅವ್ರಿಗೂ ಕೂಡ ಒಂದು ಅರ್ಥ ಆಗುತ್ತೆ. ಅದು ಓದ್ಕೊಂಡ್ರೆ ಅರ್ಥ ಆಗುತ್ತೆ, ಉತ್ತರ ಹೇಳೋದಕ್ಕೂ ಅರ್ಥ ಆಗುತ್ತೆ. ಮತ್ತು ಯಾವ ಸಮಾಜ ಮತ್ತು ಕೃತಿಗಳು ಕೆಲವ್ರ ಮೇಲೆ ಒಂಥರ ಸಂಶಯದಲ್ಲಿ ನೋಡ್ತಾರೆ, ಅವ್ರು ಓದ್ಕೊಂಡ್ರು ಕೂಡ ಈ ಥರ ಇಲ್ಲ ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯ ಕಾಂಟ್ರವರ್ಸಿಗಳು ಏನಿಲ್ಲ, ಒಂದು ತಪ್ಪು ಕಲ್ಪನೆಗಳನ್ನು ದೂರ ಮಾಡೋದಕ್ಕೆ ಬರೆದಿರುವಂಥ ಒಂದು ಕೃತಿ.